ಜೀವನ ಏನಾಗುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಗುಂಡಣ್ಣನ್ ಕೇಸ್ ಇದೆ ಕಣೆ, ಗೆದ್ದೇ ಗೆಲ್ತೀನಮ್ಮ. ಬರ್ತಾ ನಿನ್ಗೋಸ್ಕರ ದುಡ್ಡು ಜೊತೆ ಗಿಫ್ಟ್ ತರ್ತೀನಿ ಅಂತ ಹೇಳಿದ್ದಾರೆ. ಗುಂಡಣ್ಣವ್ರ ಕೇಸ್ ಗೆದ್ದೇ ಗೆಲ್ತಾರ. ಮೇಲೆ ಅಪಶಕುನ ಮಾತಾಡ್ಬೇಡ. ಅವ್ರು ಗೆದ್ರೆ ನಮ್ಗೆ ಲಾಭ. ಎರಡೆರಡು ಲಡ್ಡು ಬಂದು ಬಾಯಿಗೆ ಬೀಳುತ್ತೆ. ಅಕ್ಕ, ಈ ಸರಿ ಬಾವನ ದುಡ್ಡು ಬಂದ್ರೆ ನಾವೆಲ್ಲರೂ ಟ್ರಿಪ್ ಹೋಗೋಣ. ಜೊತೆಗೆ ನನ್ ಮಂಜುಡಿಯನ್ನು ಕರ್ಕೊಂಡು ಹೋಗೋಣ. ಹೌದು ಮಂಜ, ನೀನ್ ಬಂದ್ರೆ ಟ್ರಿಪ್ಪಿಗೆ ಒಂದ್ ಕೊಳೆನೋ ನಾನಂತೂ ಬರಲ್ಲಪ್ಪ, ಇಲ್ಲೇ ಓಡಾಡ್ಕೊಂಡಿರ್ತೀನಿ. ನಮ್ ಜೊತೆ ಗಂಡ್ಸು ಅಂತ ನಿನ್ ಜೊತೆ ಬಾರೋ. ಗಂಡ್ಸು ಅಂತ ಮಾತ್ರಕ್ಕೆ ನಿಮ್ ಜೊತೆ ಸೆಕ್ಯೂರಿಟಿ ಕೆಲಸ ಮಾಡಕ್ಕಾಗುತ್ತಾ? ಬಂದ್ರು ನೋಡಿ ನಿಮ್ ಸೆಕ್ಯೂರಿಟಿ. ಏನು ಕಷ್ಟನಪ್ಪ ಗಾಡಿ ಕಮ್ಮಿ ಕಂಗಾದ್ರ. ಕೇಸ್ ಗೆದ್ಬಿಟ್ರ? ಹಾರ ಎಲ್ಲಿ, ಹಣ್ಣೆಲ್ಲಿ, ಹೂ ಎಲ್ಲಿ, ಚಕ್ಕಲೆ ಕೊಟ್ಟಿದಾರ? ಕುಡಿಯೋದಕ್ಕೆ ನೀರ್ ಬೇಕಾ? ಮೇಡಮ್ನವ್ರೆ, ನೀವು ಒಬ್ರೇನೆ ನನ್ನ ಅರ್ಥ ಮಾಡ್ಕೊಂಡ್ರದು. ನೀರ್ ತಗೊಂಡ್ ಬರ್ತೀನಿ. ಯಾಕ್ರಿ, ನಾನ್ ನಿಮ್ನ ಅರ್ಥ ಮಾಡ್ಕೊಂಡಿಲ್ವಾ? ಅಲ್ಲಮ್ಮ, ಇಷ್ಟು ವರ್ಷ ಆಯ್ತು ಮದುವೆ ಆಗಿ, ದುಡಿದು ತಡ್ಕೊಂಡ್ ಬಂದ ಗಂಡನಿಗೆ ಏನು ಬೇಕು ಏನು ಬೇಡ ಅಂತ ಅರ್ಥ ಮಾಡ್ಕೊಳ್ಳೋದು ಬೇಡ. ಹೋಯ್ ಶಾಲೆ. ಇವತ್ ಕೇಸ್ ಇದೆಯಮ್ಮ, ಗೆದ್ಕೊಂಡ್ ಬರ್ತೀನಿ, ಅತ್ತಾಡ್ತೀನಿ, ಇತ್ತಾಡ್ತೀನಿ ಅಂತಿದ್ರಲ್ಲ, ಮಾತೆಲ್ಲ ಏನಾಯ್ತು? ಗುಂಡಣ್ಣ, ದಯವಿಟ್ಟು ಕೈ ಮುಗಿದು ಬೇಡ್ಕೊಡ್ತೀನಮ್ಮ, ಇಷ್ಟು ಮಾತ್ರ ಕರಿಬೇಡ. ಸಾರಿ ಕಟ್ಟಿದ ಗಂಡನ ಸಿಟಿ ಸಣ್ಣ ಅನ್ನಂಗಿರುತ್ತೆ. ನೀರ್ ಕುಡಿತಿರೋದು ನೋಡಕ್ ಗೊತ್ತಾಗ್ತಿಲ್ಲ. ಹೌದಾ, ನೀರ್ ಕುಡ್ಸಿದ್ರಾ? ಲಗ್ನ ಇನ್ನೊಂದು ಗ್ಲಾಸ್ ನೀರ್ ಬೇಕಣ್ಣ? ಬೇಡಪ್ಪ, ಕೋರ್ಟಲ್ಲಿ ಕುಡ್ತಿದ್ದಾರೆ. ಎಲ್ಲಾ ವಿಷಯ ಗೊತ್ತಾಯ್ತು ಕಣ. ಲಗ್ನ ತಲೆ ಕೆಡ್ಸ್ಕೊಂಬಿಡ ಕಣ. ಜೀವನದಲ್ಲಿ ಸೋಲು ಗೆಲುವು ಅನ್ನೋದು ಇದ್ದಿದ್ದೆ. ಕೆಳಗಿರೋ ಸೂರ್ಯ ಹಂಗೆ ಮೇಲಕ್ಕೆ ಬರ್ತಾನೆ, ಸಾಯಂಕಾಲ ಆಗ್ತಿದ್ದಂಗೆ ಮೇಲಕ್ಕಿರೋ ಸೂರ್ಯ ಹಂಗೆ ಕೆಳಗೆ ಇಳ್ದು ಸಮುದ್ರ ಒಳಗೆ ಮುಳುಗ್ತಾನೆ. ಹೌದೌದು, 5ನೇ ತಾರೀಕು ಆಗಿದ ತಕ್ಷಣ ಬಾಕಿ ಕೇಳೋರೆಲ್ಲ ಮನೆ ಮುಂದೆ ಬರ್ತಾರೆ. ಈ ಪರಮೇಶ್ವರ್ ಅವರೇ, ಇವ್ರು ಸೋತ ಪ್ರತಿ ಸಲ ನೀವ್ ಈ ತರ ವಹಿಸ್ಕೊಂಡ್ ಮಾತಾಡೆ ನಮ್ ಗುಣನ ಇಷ್ಟೊಂದು ಸೋಂಬೇರಿ ಆಗಿರೋದು. ಮನುಷ್ಯ ಅಂದ್ಮೇಲೆ ಗುರಿ, ಗುರು, ಛಲ ಎಲ್ಲ ಇರ್ಬೇಕು. ಇವ್ರಿಗೆ 3 ಇಲ್ಲ. ಮನುಷ್ಯನ್ ಬೆಂಕ ಛಲ ಹಾಕಿರ್ಬೇಕು. 2 ಎಕರೆ ಹೊಲ ಇದ್ರೆ ಸಾಕು. ಅದು ಇಲ್ವೇ? ಪೆನ್ನು ಸಿನಿಮಾ ಕೇಸು ಆದ್ರೆ 2 ಸೋಲು ಗೆಲುವಿರೋದು ನಮ್ ಕೈಲಲ್ಲ ರೇ, ಅವನ್ ಕೈಲಿ. ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು, ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮಾ ಆಡೋಣ. ಹೌದು, ಹೊಟ್ಟೆ ತುಂಬಿದ್ರೆ ಡ್ರಾಮಾನ ಆಡ್ಬೋದು, ಡಾನ್ಸ್ ಆಡ್ಬೋದು, ಇಲ್ಲಾಂದ್ರೆ ಕೋಮಾಗ ಹೋಗ್ಬಿಡ್ತೀವಿ. ನೋಡ್ರಿ, ನೀವ್ ಈ ತರ ಪ್ರತಿ ಸಲ ಕೇಸ್ ಸೋಲ್ಕೊಂಬರೋ ಬದ್ಲು ಹೋಗ್ ಬೊಂಬೆ ಮಾರಿ. ನಾನು ಯಾಕಮ್ಮ ಬೊಂಬೆ ಮಾಡ್ಬೇಕು? ನಾನ್ ಕೇಳ್ತೀನಿ. ನಮ್ಮ ಗುಂಡ ಕೂಲಿ ಕೆಲಸ ಮಾಡ್ಬೇಕಾ? ಹೌದು, ಫುಟ್ಪಾತ್ ಅಲ್ಲಿ ಹೋಗಿ ಮಾಡ್ಲಿ, ನನ್ಗೇನಾಗ್ಬೇಕು? ನಾವ್ಯಾಕಮ್ಮ ಫುಟ್ಪಾತ್ ಮೇಲ್ಕೋಬೇಕು? ನಾವ್ಯಾಕಮ್ಮ ಫುಟ್ಪಾತ್ ಮೇಲ್ಕೋಬೇಕು? ಹೋಗ್ರಿ. ಆಯ್ತಮ್ಮ, ನಾಳೆಯಿಂದ ನಾನು ಫುಟ್ಪಾತ್ ಮೇಲೆ ಇರ್ತೀನಿ. ನಾನೇನು ಅಂತ ತೋರಿಸ್ತೀನಿ. ಈ ಗುಂಡ ಶಾಸ್ತ್ರಿ ಹೇಳಿದ್ರೆ ಶಾಸ್ತ್ರ ಬದಲಾಗತ್ತೆ ನಿಮ್ಮ ಗೋತ್ರ. ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಹೆಸರು? ಸ್ವಾಮಿ ಅಂತ. ಹಿಂದೆ ಮುಂದೆ ಏನಿಲ್ವಾ? ಇಟ್ಗೆಗೂಡು. ಹಿಂದಕ್ಕೋ ಮುಂದಕ್ಕೋ? ಮಧ್ಯಕ್ಕೆ. ಓ, ತುಂಬಾ ಆವೇಶದಲ್ಲಿ ಇದ್ದೀರಾ. ಬಂದ ವಿಷಯ ಹೇಳ್ರಪ್ಪ. ನಾನೊಂದ್ ಸೈಟ್ ತಗೊಂಡಿದೀನಿ, ಗುದ್ಲೆ ಪೂಜೆ ಮಾಡ್ಬೇಕು. ಯಾವತ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ. ನಿಮ್ಮ ಮುಖ ನೋಡ್ರಿ, ತುಂಬಾ ದಿನದಿಂದ ಗುದ್ಲಿ ಪೂಜೆ ಮಾಡ್ರಂಗ್ ಕಾಣ್ತಾ ಇದ್ದೀರಾ. ಆದ್ರೂ ಪರವಾಗಿಲ್ಲ, ಈಗ ಧನುರ್ಮಾಸ ನಡೀತಾ ಇದೆ, ಟೈಮ್ ಚೆನ್ನಾಗಿಲ್ಲ. ಇದಾದ್ಮೇಲೆ ಸಂಕ್ರಾಂತಿ ಬರುತ್ತೆ, ಆವಾಗ ನೀವು ಗುದ್ಲಿ ಪೂಜೆ ಮಾಡ್ಕೋಬಹುದು. ದುಡ್ಡು ಇಟ್ಬಿಟ್ಟು ಹೊರಡಿ. ಬರಬೇಕು, ಗಂಗಾ ನದಿನೇ ಬಂದಂಗಾಯ್ತು. ಮಂಜಣ್ಣವ್ರು. ನನ್ನ ಹೆಸರು ಮಂಜ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಮುಖ ನೋಡ್ರೆ ನಮ್ಗೆಲ್ಲ ಗೊತ್ತಾಗತ್ತೆ. ಕೂತ್ಕೊಳ್ಳಿ. ಸ್ವಾಮಿಗಳೇ, ನಿಮ್ಮನ್ನ ನೋಡ್ತಾ ಇದ್ರೆ ನನ್ ಜೀವನದ ಕಷ್ಟ ಎಲ್ಲ ಹೇಳ್ಕೊಬೇಕು ಅನಿಸ್ತದೆ. ದುಡ್ಡು ತಂದಿದೀಯಾ? ನಾವು ಬಿಟ್ಟಿ ಶಾಸ್ತ್ರ ಹೇಳೋದಿಲ್ಲ. ಒಂದ್ ನಿಮಿಷ. 100 ರೂಪಾಯಿ ಇದೆ, ಹಣ ಜೋಬಲ್ಲಿ ಇಷ್ಟೇ ಇದ್ದಿದ್ದು. 100 ರೂಪಾಯಿಗೆ ಎಷ್ಟು ಶಾಸ್ತ್ರ ಹೇಳಬೇಕೋ ಅಷ್ಟು ಹೇಳ್ತೀನಿ. ಆಗಬಹುದಾ? ಯಾಕೆ ಸ್ವಾಮಿಗಳೇ ಚೌಕಾಸಿ ಮಾಡ್ತೀರಾ? ಪೂರ ಹೇಳ್ಬಿಡಿ. ನೀನು ಕೋಟ್ಯಾಧಿಪತಿ ಹುಡುಗಿನ ಮದುವೆ ಆಗ್ಬೇಕು ಅಂತ ಮನ್ಸಲ್ಲಿ ಆಸೆ ಇಟ್ಕೊಂಡಿದೀಯ. ಯು ಟೆಲ್ ವಾಟ್ ಇನ್ ಮೈ ಹಾರ್ಟ್. ನನ್ ಮನ್ಸಲ್ಲಿ ಇದ್ದಿದ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಅಂತ ಹುಡುಗಿ ಸಿಕ್ಕ್ರೆ ಯಾರು ಬಿಡ್ತಾರೆ ಹೇಳಿ? ಆದರೆ ಯಾವುದೋ ಒಂದು ಹುಡುಗಿ ನಿನ್ನ ಹಿಂದೆ ಬಿದ್ದಿದ್ದಾಳೆ. ಅವಳೇ ನಿನ್ನ ದಾರಿಗೆ ಅಡ್ಡ. ವೇದ ಅನ್ನೋಳ್ನ ನಂಗೆ ಗಂಟಾಕಕ್ ನೋಡ್ತಿದಾರೆ. ಅವಳು ಯಾವಾಗ್ಲೂ ತಲೆ ಮೇಲೆ ಬಾಣ್ಲಿ ಹಾಕೊಂಡು ಗೌರಮ್ಮನ್ ತರ ಮಂಜ ಮಂಜ ಅಂತ ಹಿಂದಿಂದೇನೆ ಸುತ್ತಿರ್ತಾಳೆ. ಅವಳನ್ನ ನೋಡ್ತಾ ಇದ್ರೆ ಈ ಮಂಜನ್ ಕಣ್ ಮಂಜಾಗುತ್ತೆ. ನನ್ ಹಿಂದೆ ಬರ್ಬೇಡ ಅಂದ್ರೂ ಕೇಳಲ್ಲ. ಆ ವೇದ ಅನ್ನೋ ಹುಡುಗಿ ನಿನ್ನಿಂದ ದೂರ ಆಗಬೇಕು. ಅದೇ ನಿನ್ನ ಆಸೆ ತಾನೇ? ಕರೆಕ್ಟ್ ಆಗಿ ಹೇಳ್ರಿ ಸ್ವಾಮೀಜಿ. ಆದ್ರೆ ಇದಕ್ಕೋಸ್ಕರ ಯಜ್ಞ ಯಾಗಾದಿ ಮಾಡ್ಸಕ್ ನನ್ನ ಹತ್ರ ದುಡ್ಡಿಲ್ಲ. ಒಳ್ಳೆ ನಿರ್ಧಾರ ಮಾಡಿದೀಯ. ಇಲ್ಲ ಅಂದ್ರೆ ಇಷ್ಟೊತ್ತಿಗಾಗ್ಲೇ ನೀನು ನೆಗದು ಬಿದ್ದು ನೆಲ್ಲಿಕಾಯಿ ಆಗಿ ಮರದಲ್ಲಿ ನೇತಾಡ್ತಾ ಇರಬೇಕಿತ್ತು. ಎಂತ ಸ್ವಾಮಿ ಹಿಂಗನ್ಬಿಟ್ರೆ?
ಹಂಗಾಗದ್ ಬೇಡ. ನೀನೇನಾದ್ರೂ ಆ ಹುಡುಗಿನ ಮದುವೆ ಆಗಿದ್ರೆ 3 ತಿಂಗಳಲ್ಲಿ ನಿನ್ನ ಬಾಯಲ್ಲಿ ಅಕ್ಕಿ ಕಾಳು ಮೂಗಲ್ ಹತ್ತಿ ಇಡಬೇಕಾಗಿತ್ತು. ನಿನ್ನ ಹಣೆಯಲ್ಲಿ ಪಿಂಡ ಕಾಣಿಸ್ತಾ ಇದೆ. ಇದಕ್ಕೆ ಪರಿಹಾರ ಅಂದ್ರೆ ಒಂದೇ, ನೀನು ಮೋರಿ ಮೇಲೆ ನಿಂತ್ಕೊಂಡು ಸೂರ್ಯ ಜಪ ಮಾಡಬೇಕು. ಮೋರಿ ಅಂದ್ರೆ ಅಂತಿಂತ ಮೋರಿ ಅಲ್ಲ, ನೀನು ಮೋರಿ ಮೇಲೆ ನಿಂತ್ಕೋಬೇಕು, ನಿನ್ನ ಕೆಳಗೆ ಕೊಳೆ ನೀರು ಹೋಗ್ತಾ ಇರಬೇಕು. ಅಂತ ಮೋರಿ ಮೇಲೆ ನಿಂತ್ಕೊಂಡು ನೀನು ಸೂರ್ಯ ಜಪ ಮಾಡಬೇಕು. ಕಣ್ಣು ತುಂಬಾ ಸೂರ್ಯಕಾಂತಿನ ತುಂಬ್ಕೋ. ಆ ಹುಡುಗಿನ ಮರಿ ಊರ್ ತುಂಬಾ ಮೇರಿ. ಸರಿ ಸರಿ. ಬರೀ 100 ರೂಪಾಯಿ ಇಟ್ಟಿದೆಯಲ್ಲ, ಜೇಬಲ್ ಹುಡುಕು ಇನ್ನೂ ಇರ್ಬೇಕು. 1 ರೂಪಾಯಿ ಸ್ವಾಮೀಜಿ. ಅಯ್ಯೋ ನೀನ್ ಹೆಣ ನಾಯಿ ತಿನ್ನು ನರಿ ನೀರ್ ಕುಡ್ದು ಕಾಗೆ ಇಕ್ಕೆ ಹಾಕ 11 ರೂಪಾಯಿ ಇಟ್ಕೊಂಡು ಏನ್ ಮಾಡ್ತೀಯ? ಅದನ್ನು ಇಟ್ಟೋಗು. 5 ನಿಮಿಷಕ್ಕೆ 200 ರೂಪಾಯಿ, ದಿನಕ್ಕೆ 8 ಅವರ್ ಡ್ಯೂಟಿ, 19,200 ರೂಪಾಯಿ. ಯಾರಿಗುಂಟು ಯಾರಿಗಿಲ್ಲ? ಒಡಿ ನಮ್ಮೆಲ್ಲ ಕೆಲ್ಸಕ್ಕೂ ಗೋಲಿ. ಈ ಮಂಜ ಇಲ್ಲೇ ಎಲ್ಲೋ ಹೋದ್ನಲ್ಲ, ನಾದಸ್ವರ ಹುಡುಕು ಅಂದ್ರೆ ಅದನ್ನ ಬಿಟ್ಟು ಎಲ್ಲಾ ಕೆಲ್ಸಾನು ಮಾಡ್ತಾನ. ನಿನ್ನ ಆಟ ಹೆಸರು ಒಂದು ಒಗ್ಗರಣೆಗೆ ಹಾಕೋ ವಸ್ತುವಿಂದ ಶುರು ಆಗತ್ತೆ. ಹೌದ್ರಿ, ಬೆಳ್ಳುಳ್ಳಿ ಅಂತ. 100 ರೂಪಾಯಿ ಇಟ್ಬಿಟ್ಟು ಶಾಸ್ತ್ರಗಳು ಕಷ್ಟ ಸುಖ ಎಲ್ಲ ಹೇಳ್ಬಿಡ್ತೀನಿ. ಹೂನ್ರಿ. ನೋಡಮ್ಮ ಬೆಳ್ಳುಳ್ಳಿ, ನಿನಗೆ ಒಬ್ಬ ಅಯೋಗ್ಯನಿಂದ ತೊಂದರೆ ಆಗಿದೆ. ಅವನ್ನ ನೆನ್ಸ್ಕೊಂಡ್ರೆ ನಿನ್ನ ಮೈಯಲ್ಲಿ ಮುಳ್ಳು ಹೇಳುತ್ತೆ, ಹಿಡ್ಕೊಂಡು ತದಕಬೇಕು ಅನ್ಸುತ್ತೆ. ಕರೆಕ್ಟ್ ರೀ. ಅವನ ಹೆಸರು ಮಂಜು ಅಂತ. ಅವನನ್ನ ಎಲ್ಲ ತುತ್ತೂರಿ ಅಂತ ಕರೀತಾರೆ. ಹೌದ್ರಿ, ಅವ್ನ್ ಹಿಡ್ಕೊಂಡ್ ಬರೋಬ್ಬರ್ ನಾದ್ಬೇಕು ಅನಿಸ್ತೈತಿ. ಆದ್ರ ಅವ್ನ್ ಬಾಳ್ ಮಂದಿ ಸಪೋರ್ಟ್ ಐತ್ರಿ. ಯಾರ್ಯಾರ ಸಪೋರ್ಟ್ ಇದೆ? ನಟ ಭಯಂಕರ ಪರಮೇಶ್ವರ್ ಅಂತ ಅದಾರ್ರಿ, ಅವ್ರ ಮನಿ ಬಾಜುಕ ಯೂಸ್ಲೆಸ್ ಲಾಯರ್ ಗುಂಡಣ್ಣ ಅಂತದಾರ. ಇವ್ರದೆಲ್ಲಾ ಸಪೋರ್ಟ್ ಐತ್ರಿ. ಯೂಸ್ಲೆಸ್ ಗುಂಡಣ್ಣ ಅಂತೆಲ್ಲ ಬೈಬಾರ್ದಮ್ಮ. ಅವ್ರವ್ರ ಕೆಲಸ ಅವ್ರವ್ರ ದೊಡ್ಡದು, ಅವ್ರವ್ರ ಪಾಯಿಂಟ್ಗಳು ಅವ್ರವ್ರ ದೊಡ್ಡದು. ಹೌದ್ರಿ, ಆದ್ರ ಆ ಲಾಯರ್ ಗುಂಡಣ್ಣ ಯಾವ್ದಕ್ಕೂ ಲಾಯಕ್ಕಿಲ್ಲ, ಅದಕ್ಕ ಭಯಕತ್ತಿದ್ದು. ನೋಡಮ್ಮ, ನಿನಗ್ ಸಂಬಂಧಪಟ್ಟ ಯಾವ್ದೋ ಒಂದು ವಾದ್ಯ ಕಳೆದೋಗ್ಬಿಟ್ಟಿದೆ, ಅದು ಮುಂದೆ ಇಟ್ಕೊಂಡು ಊದ ವಾದ್ಯ. ಹೌದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ. ಅದಕ್ಕೆ ತುಂಬಾ ತೂತುಗಳಿದೆ. ಬಾಯಲ್ಲಿ ಇಟ್ಕೊಂಡು ಉಸಿರು ಬಿಟ್ಕೊಂಡು ಊದ ವಾದ್ಯ. ಕೊಳಲು ತಪ್ಪಿದ್ರೆ ನಾದಸ್ವರ. ಹೌದೌದ್ರಿ, ನಾದಸ್ವರನ. ಅದು ಕಳೆದೋದ್ರಿಂದ ನಿಮ್ಮ ಮನೇಲಿ ದಟ್ಟ ದರಿದ್ರ ಕಾಡುತ್ತದೆ. ಆ ನಾದಸ್ವರ ಸಿಗೋವರೆಗೂ ನಿಮ್ಮ ಮನೇಲಿ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ, ನಿನಗೆ ಮದುವೆ ಆಗಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ. ಈಗ ಅದಕ್ಕೆ ನಾನು ಏನ್ ಮಾಡ್ಬೇಕ್ರಿ? ಅವನೆಲ್ಲಿರ್ತಾನ ಅಲ್ಲಿ ಹೋಗು, ಬಡಿ ಬಡಿ ಹಣ್ಣಗಾಯಿ ನೀರ್ಗಾಯ ಮಾಡಾಕ್ಬಿಡು. ಆದ್ರ ಅವ್ನ್ ಎಲ್ಲದಾನಂತ ಹೇಳಿ ನಂಗೆ ಗೊತ್ತಿಲ್ರಿ. ಎದ್ರಲ್ಲೇ ನೋಡಾಕತ್ತೀರಿ? ಬೈನಾಕುಲರ್. ಕಾಣವಲ್ದು. ಇನ್ವಿಸಿಬಲ್ ಬೈನಾಕುಲರ್. ಈಗ ಅವನು ಮೋರಿ ಮೇಲೆ ನಿಂತ್ಕೊಂಡು ಪಶ್ಚಿಮ ದಿಕ್ಕಕ್ಕೆ ತಿರುಕೊಂಡು ಮುಳುಗ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಿನ್ನ ಬೈಕೋತಾ ಇದ್ದಾನೆ. ಹೋಗಿ ವಿಚಾರಿಸ್ಕೋ. ಆತ್ರಿ, ಅವ್ನೆಲ್ಲದಾನಂತ ಹೇಳಿ ಕರೆಕ್ಟ್ ಆಗಿ ಹೇಳಿದಕ್ಕ ನಿಮ್ಗೆ ಇನ್ನೂ 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಆದಷ್ಟು ಬೇಗ ನಿನಗೆ ನಿನ್ನ ನಾದಸ್ವರ ಸಿಗ್ಲಿ, ಒಳ್ಳೇದಾಗ್ಲಿ, ಹೋಗ್ಬಾ. ಬರ್ತೇನ್ರಿ. ಆಗಾಗ ಬರ್ತಾ ಇರು. ಸ್ವಾಮರ್ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರು. ಈ ಮಂಗ್ಯ ಇಲ್ಲೇ ನಿಂತಾನ. ಲೇ ಮಂಜ, ಕಣ್ಣು ಮುಚ್ಕೊಂಡ್ ನಮಸ್ಕಾರ ಮಾಡಾಕತ್ತೀಯ? ಇವತ್ ನೀನ್ ಪರ್ಮನೆಂಟ್ ಆಗಿ ನಮಸ್ಕಾರ ಮಾಡಿಸ್ಬಿಡ್ತೀನಿ. ಉತ್ತರ ಕರ್ನಾಟಕದ ಪಂಚಕ್ ರುಚಿ ಗೊತ್ತಿದ್ರು ನನ್ನ ಆಟ ಆಡ್ತೀಯ? ಇವತ್ ನೀನ್ ಬಿಡಂಗಿಲ್ಲೋ. ಲೇ ಮಂಗ್ಯ, ನನ್ ಕೆಳಗ್ ಬೀಳಿಸಿ ನೋಡಿ ನಗ್ತೇನೋ? ನಾನೆಲ್ಲಿ ಬೀಳಿಸ್ದೆ, ನೀನೇ ಬಿದ್ದೆ. ಎಲ್ಲೋ ನಾದಸ್ವರ. ನಾದಸ್ವರ ನಾದಸ್ವರ ಯಾರ್ಯಾರ ಕಾಲ್ಗೂ ಹಾನಿ ಆಗುತ್ತೆ, ನಿನ್ ಕಾಲಿಗೆ ಆಗಲ್ವಲ್ಲ. ಅಲ್ಲ, ಆ ಸೌಂಬರ್ ಪೀಪಿಂಗ್ ಎಷ್ಟು ಅಂತ ಹುಡುಕ್ತಿಯ? ನಿನ್ ಹೆಸರು ಹೇಳ್ಕೊಂಡು ಯಾವ್ದೋ ಕೋಲೆ ಬಸ್ಸ ಬದುಕ್ತಾನ್ ಬಿಡು. ನಾನ್ ನಿನ್ಗೆ ಇಲ್ಲಿ ಬಾರ್ಸಿದೆ ಅಂದ್ರ ಸೌಂಡ್ ಹೆಂಗ್ ಬರ್ತೈತ್ ನೋಡು. ಹೆಣ್ಮಕ್ಳು ನಂಗೆ ಹೊಡೆದ್ರೆ ಏನು ಆಗಲ್ಲ ಅಂತ ನಿಂಗೆ ಗೊತ್ತಿಲ್ವಾ? ಹೌದಾ? ಇನ್ನು ಬೆಳಗಾವ್ ಕುಂದ. ಯಾಕೆ ಶಿವ ನೀನ್ ನೋಡಿತಾ ಇದ್ಯಾ? ಯಾಕೋಳ್ನ ಸತಾಯಿಸ್ತೀಯ? ಅವಳು ಏನ್ ಕೇಳ್ತಾಳು ಕೊಡ್ಬಾರ್ದಾ? ಅವ್ಳು ಕೇಳ್ತಿರೋದ್ ನನ್ನ ಹತ್ರ ಇಲ್ಲ, ಕೋಲೆ ಬಸ್ಸು ಹೊತ್ಕೊಂಡೋದ, ಅದಕ್ಕೆ ಕೆಟ್ಟಿದ್ದು. ಆ ಸ್ವಾಮಿಗಳು ಇವನ್ನೆಲ್ಲ ನನ್ ಕರೆಕ್ಟ್ ಅಡ್ರೆಸ್ ನನಗ್ ಕೊಟ್ರ, ನಾನೆಲ್ಲದೇನೆ ಅಂತ ಹೇಳಿ ಕರೆಕ್ಟ್ ಅಡ್ರೆಸ್ ನಿಮ್ಗೂ ಕೊಟ್ಬಿಟ್ರ? ಸ್ವಾಮಿಗಳು ಅಷ್ಟನ್ನಾಗ ಭವಿಷ್ಯ ಹೇಳ್ತಾರ. ಹ್ಞೂ ವೇದ, 100 ರೂಪಾಯಿ ಕೊಟ್ಬಿಟ್ರೆ ಸಾಕು, ಎಲ್ಲಾ ಭವಿಷ್ಯ ಹೇಳ್ತಾರ. ಎಲ್ಲಿದಾರ ಅವರು? ಇಲ್ಲಿ 13ನೇ ಕ್ರಾಸ್ ಮರದ ಕಡೆ ಅದಾರ. ಯಾರ ಪೈಕಿ ನೀವು? ಏನ್ ಸಮಸ್ಯೆ, ಏನ್ ವಿಚಾರ? ಲಾಯರ್ ಗುಂಡಣ್ಣ ಅಂತ ಒಬ್ರು ಇದಾರೆ, ನನ್ ಗಂಡ. ಅವ್ರ ಬಗ್ಗೆನೆ ಕೇಳ್ಬೇಕಾಗಿತ್ತು. ಅವ್ರು ಯಾಕೆ ಬಂದಿಲ್ಲ? ಅಯ್ಯೋ, ಸೋಲೋದಲ್ಲಿ ನಮ್ ಕ್ರಿಕೆಟ್ ಟೀಮ್ ಗಿಂತ ಅನ್ಯಾಯ. ಚೆನ್ನಾಗ್ ಬೈದ್ ಬಂದಿದ್ದೀನಿ. ನೀವು ನೋಡಿ ಅಮ್ಮ, ತುಂಬಾ ಒಳ್ಳೆಯವರು, ನಾನಾ? ನಿಮ್ ಪಕ್ಕದಲ್ಲಿರೋರು. ಆದ್ರೆ ನಿಮ್ಮ ಸ್ನೇಹಿತೆ ಮಾತು ಕೇಳಿ ಕೇಳಿ ನಿಮ್ಮ ಸ್ವಂತಿಕೆನ ಕಳ್ಕೊಂಡ್ಬಿಟ್ಟಿದ್ದೀರಾ. ಯಾರು? ಹೆಸರನ್ನಾದ್ರೂ ಹೇಳ್ತೀರಾ? ಅವ್ರು
ನಮ್ಮನ್ನ ಜನ ಎಲ್ಲ ಒಂದೊಂದು ಹೆಸರಲ್ಲಿ ಕರೀತಾರೆ. ಅದರಲ್ಲೂ ನಿಮ್ಮ ಯಜಮಾನ್ರವ್ರನ್ನ ಪಿನ್ನು ಅಂತ ಕರೀತಾರೆ. ಪಾರು, ಪರಮೇಶ್ವರ್ ಅವರು ನನ್ನ ಪಿನ್ನು ಅಂತ ಕರೀತಾರೆ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು? ದೊಡ್ಡ ಸ್ವಾಮಿಗಳು ಅನ್ಸುತ್ತೆ. ಪೆದ್ದಿ, ದೊಡ್ಡ ಸ್ವಾಮಿ ಅಲ್ಲ, ಕಳ್ ಸ್ವಾಮಿ. ಈಗ ವಿಚಾರಿಸ್ತೀನಿ ನೋಡು. ರೀ, ಯಾರ್ರಿ ನೀವು? ನಾವು ತ್ರಿಕಾಲ ಜ್ಞಾನಿಗಳು. ವೇದ, ಕಾಲ್ ಮುಟ್ಟು ನಮಸ್ಕಾರ ಮಾಡೆ. 3 ಕಾಲ 4 ಕಾಲ ಗೊತ್ತಾಗತ್ತೆ. ಅಯ್ಯೋ, ಮದುವೆ ಆಗದಿರೋ ಹೆಣ್ಣು ಮಕ್ಕಳ ಕೈಲಿ ನಾವು ಕಾಲ ಮುಟ್ಟಿಸ್ಕೊಳ್ಳಲ್ಲ. ಆಯ್ತು ಬಿಡ್ರಿ, ಕಟ್ಕೊಂಡಿದ್ದೀನಲ್ಲ ನಾನೇ ಮುಟ್ತೀನಿ. ಏನ್ರಿ ಇದು ವೇಷ? ನೀನೇ ಹೇಳ್ದಲ್ಲಮ್ಮ, ಫುಟ್ಪಾತ್ ಮೇಲೆ ಕುತ್ಕೊಂಡು ಸಂಪಾದನೆ ಮಾಡಿ ಅಂತ. ಅದಕ್ಕೆ ಬಂದಿ ನೋಡು. 20 ನಿಮಿಷದಲ್ಲಿ 1,000 ರೂಪಾಯಿ ಸಂಪಾದನೆ ಮಾಡಿದೀನಿ. ಅಯ್ಯೋ, ನನ್ ದುಡ್ಡಮ್ಮ ಯಾಕಮ್ಮ ಎತ್ಕೊಂಡೆ? ಬಾಬಾ, ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಅಯ್ಯೋ, ನಿಮ್ಮ ಅಕ್ಕನೇ ಹೇಳಿದಳಮ್ಮ, ಫುಟ್ಪಾತ್ ಮೇಲೆ ಹೋಗಿ ಕುತ್ಕೊಂಡು ಸಂಪಾದನೆ ಮಾಡಿ ಅಂತ. ಅದಕ್ಕೆ ಬಂದಿದ್ದೀನಿ. ರೇ, ಬಡ 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 ಅಂತ ಮಾತಾಡ್ಬೇಡ್ರಿ. ನಡೀರಿ, ಮನೆಗೆ ಹೋಗೋಣ. ಬರಲ್ಲಮ್ಮ. ಏನಂದೆ ನೀನು? ನಿಮ್ ಕೈಲಿ ಏನು ಆಗಲ್ಲ ಅಂದಲ್ವಾ? ನೋಡು, ಈಗ ಫುಟ್ಪಾತ್ ಮೇಲೆ ಕುತ್ಕೊಂಡು 20 ನಿಮಿಷದಲ್ಲಿ 1,000 ರೂಪಾಯಿ ಸಂಪಾದನೆ ಮಾಡಿದೀನಿ. ಇನ್ಮೇಲೆ ಇದೇ ನನ್ನ ಕೆಲಸ. ಶಾಸ್ತ್ರ ಹೇಳ್ತೀನಿ, ದುಡ್ಡು ಸಂಪಾದನೆ ಮಾಡ್ತೀನಿ. ಇದೇ ನನ್ನ ಉದ್ಯೋಗ. ಏನ್ ಮಾಡಿದ್ರೆ ಬದ್ಲಾಗಲ್ಲ ನಿಮ್ ಯೋಗ. ಲೇ ಗುಂಡ, ನೀನು ರಸ್ತೆಯಲ್ಲಿ ಕುತ್ಕೊಂಡು ಭವಿಷ್ಯ ಹೇಳಕ್ ಶುರು ಮಾಡಿದ್ಮೇಲೆ ನಿನ್ನ ಲಾಯರ್ಗಿರಿ ಎಲ್ಲೋಯ್ತು? ಮಾನ ಮರ್ಯಾದೆ ಎಲ್ಲೋಯ್ತು? ಕರ್ಮ, ನಾನು ಇದ್ರಲ್ಲೇ ಇದ್ದು ಜಯಿಸ್ತೀನ. ದುಡ್ಡು ಮಾಡೋದು ಹೇಗೆ ಅಂತ ನನಗೆ ಗೊತ್ತಾಗಿದೆ. ಲೇ ಪರಮ, ಈಗ ಒಂದು ಐಡಿಯಾ ಮಾಡಿದ್ದೀನಿ ಕಣ. ಇಂಥ ಡೇಟ್ಗೆ ಸರ್ಕಾರ ಬೀಳುತ್ತೆ ಅಂತ ಟಿವಿಲಿ ಅನೌನ್ಸ್ ಮಾಡ್ಬಿಡ್ತೀನಿ. ಸರ್ಕಾರ ಬಿದ್ದು ಬಿಟ್ರೆ ನನ್ನ ಮನೆ ಮುಂದೆ ಊಟದ ಕಾರುಗಳು ಕ್ಯೂ ನಿಂತಿರುತ್ತೆ. ಲಕ್ಷಾಂತರ ರೂಪಾಯಿ ದುಡ್ಕೊಂಡ್ಬಿಡ್ತೀನ. ಯಪ್ಪ ಯಪ್ಪ ಯಪ್ಪ, ಆಗ್ಲಿ ಬಿಡ. ನಿನ್ಗೆ ಒಳ್ಳೇದಾಗ್ಲಿ ಕಣ. ಆದ್ರೆ ಆ ಟೈಮಲ್ಲಿ ನನ್ನ ಮರಿಬೇಡ. ಈ ಸತಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನಾನು ಎಲೆಕ್ಷನ್ ನಿಲ್ಬೇಕು ಅಂತ ಇದ್ದೀನಿ. ಪೆದ್ದ, ಜನ ದಡ್ರಲ್ಲ ಕಣ, ಬುದ್ಧಿವಂತರಾಗಿದ್ದಾರೆ. ಈಗ ಯೂತ್ಗೆ ವೋಟ್ ಕೊಡೋದು. ನೀನು ಎಲೆಕ್ಷನ್ ನಿಂತ್ಕೊಳ್ಳ, ಎಲ್ಲ ನೀನೆ. ನನ್ನ ಭವಿಷ್ಯ ಸುಳ್ಳಾಗಲ್ಲ. ಆಯ್ತು ಕಣ, ನಾನಿನ್ ಬರ್ಲಾ? ಹೋಗ್ಬಾ. ಯಾವ್ದಕ್ಕೂ ನೀನ್ ಚಾಮರಾಜನಗರದಿಂದ ನಿಂತು ಬಿಡ. ಸುಮ್ಮನೆ ಹೋಗ. ಆ ಮರದ ಕೆಳಗಡೆ ಕೂತ್ಕೊಂಡು ಒಳ್ಳೆ ಭವಿಷ್ಯ ಹೇಳೋ ಸ್ವಾಮೀಜಿ ನೀನೇನಾ? ಹೌದು, ನಾನೇ. ಬನ್ನಿ ಕೂತ್ಕೊಳ್ಳಿ. ತಮ್ಗೆ ಯಾರು ಹೇಳಿದ್ದು? ಅಯ್ಯೋ, ತುಂಬಾ ಜನ ಹೇಳ್ತಾ ಇದ್ರು, ಮುಂದೆ ಆಗದು, ಹಿಂದೆ ಆಗಿದ್ದು ಎಲ್ಲ ಹೇಳ್ತಿಯಂತೆ. ಹುಡುಗಿರ್ ಸ್ಪೆಷಲಿಸ್ಟ್ ಅಂತೆ. ಏನಾಗ್ಬೇಕಿತ್ತು? ನನಗೆ ಮದುವೆ ಆಗ್ಬೇಕಿತ್ತು. ನನ್ ರೂಪು ಲಾವಣ್ಯಕ್ಕೆ ತಕ್ಕನಂತ ಒಳ್ಳೆ ಸುಂದರವಾದ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ಸ್ವಲ್ಪ ಕೈ ಕೊಡಿ. ಕೈ ಸ್ವಲ್ಪ ಹೊರಟಾಯ್ತಲ್ಲ. ಅದು ಯಜಮಾನ್ರ ಮನೆ ಪಾತ್ರೆ ತಿಕ್ಕಿ ಹೊರಟಾಗಿದೆ. ಪಾತ್ರೆ ತಿಕ್ಕರೆ ಇನ್ನೂ ಹೊರಟಾಗಬೇಕಲ್ಲ. ಹಾ, ಅದು ಅವ್ರದ್ದು ಬೆನ್ನು ತಿಕ್ಕಿ ಸ್ವಲ್ಪ ನೈಸ್ ಆಗಿದೆ. ಪಾತ್ರೆ ತಿಕ್ಕಿದ್ರೆ ಹಾಗೆ, ಬೆನ್ ತಿಕ್ಕಿದ್ರೆ ಹೀಗೆ. ಆಯ್ತು ಬಿಡಿ, ಇನ್ನೊಂದು ತಿಂಗಳಲ್ಲಿ ನಿಮ್ಮ ಮದುವೆ ಆಗುತ್ತೆ. ಲೇಟ್ ಆಗುತ್ತೆ. ನನ್ಗೆ ತಡ್ಕೊಳಕ್ ಆಗಲ್ಲ. ನನ್ಗೆ ಅರ್ಜೆಂಟಾಗಿ ಮದುವೆ ಆಗ್ಬೇಕು. ಹೊಡ್ಕೋಬೇಕು. ಯಾಕೋ? ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ, ಬೆಳಿಗ್ಗಿದ್ರೆ ಮೂಡೇ ಇರಲ್ಲ. ನನ್ಗೆ ಅರ್ಜೆಂಟ್ ಆಗಿ ಒಂದ್ ಮದ್ವೆ ಆಗ್ಬೇಕು. ಒಳ್ಳೆ ಗಂಡಿದ್ರೆ ಹೇಳಿ. ದಿಢೀರ್ ಅಂತ ಗಂಡು ಕೇಳೋರು ಎಲ್ಲಿ ತಂದು ಕೊಡೋದು? ಯಾಕೆ, ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿದ್ದೀರಾ. ಹಾಗಿದ್ರೆ ನನ್ ಜೊತೆ ಡ್ಯಾನ್ಸ್ ಮಾಡಕ್ ನಿನ್ ಮನ್ಸ್ ಬರಲ್ವಾ? ಅನ್ಸುತ್ತೆ. ಮತ್ತೆ ಡ್ಯಾನ್ಸ್ ಮಾಡು. ನಾನು ಏನಾದ್ರು ಒಂದ್ ವೇಳೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನನ್ಗೆ ಎಷ್ಟು ಬೇಗ ಮದ್ವೆ ಆಗುತ್ತೆ ಹೇಳು. ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನಲ್ಲೇ ನಿನ್ನ ಸಂದೇಶವ ನನಗೆ ಹೇಳಿದೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನಾನು ಗುಂಡಾ ಶಾಸ್ತ್ರಿ. ನಾನು ಹೇಳಿದ್ರೆ ಶಾಸ್ತ್ರ ಬದಲಾಗತ್ತೆ ನಿಮ್ಮ ಗೋತ್ರ. ನನ್ನ ಹೆಸರು ಸೌಮ್ಯ, ಸಾಹುಕಾರ ದಯಾಳವ್ರ ಮಗಳು. ಶಾಸ್ತ್ರ ಕೇಳ್ಬೇಕಿತ್ತು. ನಿಮ್ಮ ಮನಸ್ಸಲ್ಲಿ ಮದುವೆಗೆ ಸಂಬಂಧಪಟ್ಟ ವಿಷಯಕ್ಕೆ ಗೊಂದಲದಲ್ಲಿದ್ದೀರಾ. ನಿಮ್ಮ ಮನೆಯಲ್ಲಿ ಮದುವೆಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಬೇರೆ ಹುಡುಗನ್ನ ಇಷ್ಟ ಪಡ್ತಾ ಇದ್ದೀರಾ. ಇಷ್ಟು ಕರೆಕ್ಟ್ ಆಗಿ ಭವಿಷ್ಯ ಹೇಳೋನ ನಾನು ನೋಡೇ ಇಲ್ಲ. ಎಲ್ಲಿ ಕೈ ಕೊಡಿ. ನೋಡಿ, ರೇಟ್ 100 ರೂಪಾಯಿ. ಅದ್ರ ಮೇಲೆ ನೀವ್ ಎಷ್ಟು ಕೊಟ್ರು ನಡೆಯುತ್ತೆ. 100 ರೂಪಾಯಿನಾ? ಈಗಿನ ಕಾಲ 100 ರೂಪಾಯಿಗೆ ಏನ್ ಬರುತ್ತೆ? ನಾನು ನಿಮ್ಗೆ 1000 ರೂಪಾಯಿ ಕೊಡ್ತೀನಿ. ಭವಿಷ್ಯ ಹೇಳಿ. ನೋಡಿ, ನಿಮ್ಮ ಕಣ್ಣಲ್ಲಿ ಆತುರತೆ ಇದೆ,
ದುಃಖ ಕಾಣ್ತಾ ಇದೆ. ನಿಮ್ಗೆ ಆ ಹುಡುಗ ಇಷ್ಟ ಆಗ್ತಾ ಇಲ್ಲ. ಹೌದು, ನಮ್ಮಪ್ಪ ನನ್ಗೆ ಪ್ರತಾಪ್ ಅನ್ನೋ ಹುಡುಗನ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಅವನ ಮದ್ವೆ ಆಗೋದಕ್ಕೆ ನನ್ಗೆ ಇಷ್ಟಾನೇ ಇಲ್ಲ. ಅವ್ನ್ ತುಂಬಾ ಗುಂಡಾಗಿರಿ. ಕಾಲೇಜ್ ಓದ್ತಿರುವಾಗ ಮೋಹನ್ ಅನ್ನೋ ಹುಡುಗನ ಪ್ರೀತಿಸ್ತಿದ್ದೆ. ಅವನ್ನೇ ಮದ್ವೆ ಆಗ್ಬೇಕು ಅನ್ನೋದು ನನ್ನ ಆಸೆ. ಈ ವಿಷಯನ ನಿಮ್ ತಂದೆಯವ್ರಿಗೆ ಹೇಳ್ಬೋದಲ್ವಾ? ಹೇಳ್ದೆ. ನಮ್ ತಂದೆಗೂ ಪ್ರತಾಪ್ಗೂ ಮೊದ್ಲಿಂದಾನು ಫ್ರೆಂಡ್ಶಿಪ್ ಇದೆ. ಅವನ್ನ ಮದ್ವೆ ಆದ್ರೆ ಮನೇಲೊಬ್ಬ ರೌಡಿ ಅಳಿಯ ಇರ್ತಾನೆ, ಮುಂದೆ ನಿನ್ ಯೂಸ್ ಆಗುತ್ತೆ ಅಂತಾರೆ. ಓ, ಈ ಸಮಸ್ಯೆನ ಪರಿಹಾರ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ವಲ್ಲ? ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಸ್ವಾಮೀಜಿ. ಬೇಕಾದ್ರೆ ನಾನು ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ. 5,000ನ? ತಾಳಿ. ಅದ್ಯಾಕೋ? ಆ ಹುಡುಗ ಇಲ್ಲಿಗೆ ಬಂದ್ರೆ ಈ ಮದ್ವೆ ಆಗ್ಬಾರ್ದು ಅಂತ ನೀವ್ ಹೇಳ್ಬೇಕು. ಅಷ್ಟೇ ತಾನೇ? ಆ ಹುಡುಗನ ಇಲ್ಲಿ ಕಳಿಸ್ಕೊಡಿ. ಏನೇನ್ ಹೇಳ್ಬೇಕು ಏನೇನ್ ಹೇಳ್ಬಾರ್ದು ಎಲ್ಲ ಹೇಳಿ ಕಳಿಸ್ಬಿಡ್ತೀನಿ. ಆ ಹುಡುಗನಿಗೆ ಈ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಕಳಿಸಿ. ಶಾಸ್ತ್ರಿಗಳಿಗೆ ವಿಸಿಟಿಂಗ್ ಕಾರ್ಡಾ? ಇದು ಕಡಿಮೆ ಅಮ್ಮ, ಒಂದ್ ಚಾನಲ್ ಓಪನ್ ಮಾಡ್ಬೇಕು ಅಂತ ಇದೀವಿ. ಯಾರ್ ನೀವು? ಗಂಧದ ಮರನೇ ಹೊತ್ಕೊಂಡ್ ಬಂದಿರಾ? ಅದು ಗಂಧದ ಮರ ಅಲ್ಲ, ಪರ್ಫ್ಯೂಮ್. ಇಲ್ಲಿ ಶಾಸ್ತ್ರ ಹೇಳ್ತಾರಂತ. ಯಾರು? ಓ, ಶಾಸ್ತ್ರ ಕೇಳಕ್ ಬಂದ್ರಾ? ಇವ್ರ್ಯಾರೋ? ನಿಮ್ ಮಗನ ಅಳಿಯನ? ಪ್ರಾಬ್ಲಮ್ ಎಲ್ಲ ಇವ್ರದೇನ? ಅದೆಲ್ಲ ನಿನಗೆ ಯಾಕೆ? ಶಾಸ್ತ್ರ ಹೇಳೋರು ಬೇಕು, ನಿನ್ ಶಾಸ್ತ್ರ ಹೇಳ್ತೀಯಾ? ಅಂತ ಕೆಟ್ಟ ಕೆಲಸ ಎಲ್ಲ ನಾವ್ ಮಾಡಲ್ರಿ. ಒಳಗಡೆ ಗುಂಡ ಶಾಸ್ತ್ರಿ ಅಂತಿದ್ದಾರೆ, ಅವ್ರ ಅದನ್ನೆಲ್ಲ ಹೇಳ್ತಾನೆ. ಹೇಗವ್ರು? ಅವ್ರ ಶಾಸ್ತ್ರ ಚೆನ್ನಾಗಿ ಹೇಳ್ತಾರೋ ಇಲ್ವೋ? ಅದ್ಭುತವಾಗಿ ಹೇಳ್ತಾರೆ ಸರ್. ಅವ್ರು ಇಷ್ಟೋ ತನಕ ಹೇಳಿದ್ದೆಲ್ಲ ನಿಜ ಆಗಿದೆ. ಐಶ್ವರ್ಯ ರೈಗೆ ಹೆಣ್ಣು ಮಗುನೇ ಆಗುತ್ತೆ ಅಂತ ಹೇಳಿದ್ ಯಾರು? ನಮ್ಮ ಗುಂಡಾ ಶಾಸ್ತ್ರಿಗಳು. ಬೆಂಗಳೂರು ಕ್ರಿಕೆಟ್ ಅಲ್ಲಿ ಕೊನೆ ಓವರ್ ಅಲ್ಲಿ ಬೆಟ್ಟಿಂಗ್ ಅವರೆಲ್ಲ ಮುಳುಗೋಗ್ತಾರೆ ಅಂತ ಹೇಳಿದ್ ಯಾರು? ನಮ್ಮ ಗುಂಡಾ ಶಾಸ್ತ್ರಿಗಳು. ಓಹೋ, ಇಷ್ಟೆಲ್ಲ ಹೇಳಿದ್ರು ಅಂದ್ಮೇಲೆ ಚೆನ್ನಾಗಿ ಹೇಳ್ತಾರೆ ಅನ್ಸುತ್ತೆ. ಬಾ. ನಿಮ್ಮ ಮುಖ ನೋಡ್ತಾ ಇದ್ರೆ ಬೇಸರ, ಆತಂಕ, ಮುಂದೆ ಏನಾಗುತ್ತೋ ಅಂತ ಭಯದಲ್ಲಿದ್ದೀರಾ? ಹೌದು ಸ್ವಾಮಿ. ನಿಮಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡ್ಬೇಕು ಬೇಡವಾ ಅಂತ ಗೊಂದಲದಲ್ಲಿದ್ದೀರಾ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟು. ನೋಡಪ್ಪ, ನಮ್ಮ ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ನಾವು ನಿಮಗೆ ಹೇಳ್ತೀವಿ. ಇಲ್ಲ ಅದನ್ನೆಲ್ಲ ಹೇಳಬೇಡಿ, ನಮ್ಗೆ ಸುಳ್ಳು ಹೇಳಿ ನಮ್ಗೆ ಸಂತೋಷ ಆಗೋ ತರ ಕಳಿಸ್ಕೊಡಿ. ದುಡ್ಡು ತಗೋತೀವಿ, ನಿಮ್ಗೆ ಸಂತೋಷ ಆಗೋ ತರ ಹೇಳಿ ಕಳಿಸ್ತೀವಿ. ಸತ್ಯ ಹೇಳಬೇಕಾ ಸುಳ್ಳು ಹೇಳಬೇಕಾ? ಸತ್ಯನೇ ಹೇಳಿ ಸ್ವಾಮಿ. ಸತ್ಯಕ್ಕೆ ಎಷ್ಟು ಬೆಲೆ ಕಟ್ತೀರಾ? ಎಷ್ಟು ಕೊಡ್ಬೇಕು ಸ್ವಾಮಿ? 5,000 ರೂಪಾಯಿ ಇಡಿ. ತಗೊಳ್ಳಿ. ನಿಮ್ಮ ಮಗಳು 1.5 ಅಡಿ ಎತ್ತರ ಇದ್ದಾಳೆ. ತೆಳ್ಳಕ್ಕೆ ಬೆಳ್ಳಕ್ಕೆ ಇದ್ದಾಳೆ. ಅವಳ ಹೆಸರು ಸಾಯಿಂದ ಶುರುವಾಗುತ್ತೆ. ಸೌಮ್ಯ ಅಂತ ಇರ್ಬೋದಾ? ಸೂಪರ್ ಆಗಿ ಹೇಳಿದ್ರಿ. ತಗೊಳ್ಳಿ 5,000. ಇವನ ಪ್ರತಾಪ ವಿಪರೀತ ಆಗ್ಬಿಟ್ಟಿದೆ. ಇವನ ಪ್ರತಾಪಕ್ಕೆ ನಿಮ್ಮ ಮಗಳು ಮರಳಾಗ್ಬಿಟ್ಟಿದ್ದಾಳೆ. ನನ್ನ ಹೆಸರು ಪ್ರತಾಪನೇ. ನೀವು ಆಕೆನ ಮದುವೆ ಆದ್ರೆ ನಿಮಗೆ ದೋಷ ಇದೆ. ಅದೆಲ್ಲ ಬಿಡಿ ಸ್ವಾಮಿ, ಅವಳು ನನ್ನ ಪ್ರೀತಿಸ್ತಾಳೋ ಇಲ್ವೋ ಅಷ್ಟೇ ಹೇಳಿ. ಆಕೆ ಅರ್ಧಂಪರ್ಧ ಮನಸ್ಸಿಂದ ನಿಮ್ಮನ್ನ ಒಪ್ಪಿಕೊಂಡಿದ್ದಾಳೆ. ಆದ್ರೆ ನಿಮ್ಮ ಮದುವೆಗೆ ಗ್ರಹಗತಿಗಳಿಂದ ವಿರೋಧ ಇದೆ. ಶಾಂತಿ ಮಾಡಿಸ್ಬಿಡಿ. ಆಗಲ್ಲ ರೀ. ಒಂದು ವೇಳೆ ನನ್ನ ಮಾತು ಮೀರಿ ನೀವು ಮದುವೆ ಮಾಡಿಸಿದ್ರೆ ನಿಮ್ಮ ಅಳಿಯನಿಗೆ 3 ತಿಂಗಳಲ್ಲಿ ಕಾಲು ಮುರಿದೋಗುತ್ತೆ. ಬೇಡ ಬೇಡ, ಹಂಗೆ ಆಗದ್ ಬೇಡ. 2,000 ಎಕ್ಸ್ಟ್ರಾ ತಗೊಳ್ಳಿ, ಅಡ್ಜಸ್ಟ್ ಮಾಡ್ಬಿಡಿ. ಆಗಲ್ಲ ರೀ, ಗ್ರಹಗತಿಗಳನ್ನ ಚೇಂಜ್ ಮಾಡಕ್ ಆಗಲ್ಲ. ಇದೇನು ಮಿನಿಸ್ಟರ್ ಆಫೀಸಾ? ನಿಮ್ಮಿಂದ ತುಂಬಾ ವಿಷಯ ಗೊತ್ತಾಯ್ತು ಸ್ವಾಮಿ. ಆಯ್ತು, ನೀವು ಇನ್ನೊಂದ್ ಸ್ವಲ್ಪ ದಿನ ಮದುವೆ ಬಗ್ಗೆ ಯೋಚನೆ ಮಾಡಬೇಡಿ. ಹಾಗಿದ್ರೆ ನಿಮ್ಮ ಅಳಿಯನ ಕಾಲು ಉಳಿಯುತ್ತೆ. ಹೋಗ ಬನ್ನಿ. ಶಬಾಷ್ ಗುಂಡಯ್ಯ, ಇದ್ದಿದ್ದಂಗೆ ಹೇಳಿದ್ರಲ್ಲ. ಹೆಂಗೆ? ದೇರ್ ಮೈಂಡ್ ದೇರ್ ರೋಡ್. ಅಲ್ಪ ಬುದ್ಧಿ ಅಲ್ಪ ಸಾಧಿ ಅಂತ ಹೇಳ್ತಿರಲ್ಲ, ಆತರ ಹೇಳಿದ್ರೆ ಸಾಲದು, ಮಾಡಿ ತೋರಿಸ್ಬೇಕು. ನಾವು ಅದನ್ನ ಮಾಡಿ ತೋರಿಸಿದ್ವಿ. ಈ ಮೊದ್ಲು ಅವ್ರ ಮಗಳು ನನ್ನನ್ನ ಮೀಟ್ ಮಾಡಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ರು. ಹಾಗಾಗಿ ಇಷ್ಟು ಸುಲಭವಾಗಿ ನಾವು ಹೇಳಕ್ಕಾಯ್ತು. ಏನಪ್ಪ ಪ್ರತಾಪ, ಶಾಸ್ತ್ರಿ ಮಾಡಿಸ್ಬೇಕು ಅಂತಾನೆ? ನಿಮ್ಗೆ ಶಾಂತಿ ಮಾಡೋಣ ಅಂತ ಬಂದಿದ್ದೀನಿ. ನನಗ ಏನಿದು ನಿಮ್ ಭಾಷೆನೇ ಚೇಂಜ್ ಆಗ್ಬಿಡ್ತು? ಮದ್ವೆ ಆದ್ಮೇಲೆ ಕಾಲ್ ಮುರಿಯುತ್ತೆ ಅಂತ ಹೇಳಿದ್ಯಲ್ಲ, ಇದೆಲ್ಲ ಮಸ್ಲತ್ ತಾನೆ? ಯಾವ್ದು ಮಸ್ಲತ್ತಿಲ್ಲಪ್ಪ. ಆ ಭಗವಂತ ಏನ್ ಹೇಳ್ತಾನೋ ಅದನ್ನ ನಾವು ನುಡಿತಾ ಇರ್ತೀವಿ. ಎಲ್ಲ ನಿನ್ನ ಗ್ರಹಗತಿಗಳು. ಎಲ್ಲಿದ್ಯೋ ಗ್ರಹಗತಿಗಳು? ಇಲ್ಲಿದೆ ನೋಡಪ್ಪ, ಬುಕ್ ತುಂಬಾ. ಇಲ್ಲಿದ್ಯಾ? ಎಲ್ಲಿ ತೋರ್ಸು. ಇಲ್ಲೇ ಇದೆ ನೋಡಪ್ಪ. ನೀನ್ ಹೇಳಿ ಶಾಸ್ತ್ರ ಎಲ್ಲ ಸುಳ್ಳು ತಾನೆ? ಸುಳ್ಳು ಸುಳ್ಳು ಸುಳ್ಳು. ಇನ್ನೊಂದ್ಸಲಿ ಮಾಡ್ತೀಯ ಹಂಗೆ? ಸ್ವಾಮೀಜಿ ಅವ್ರೆ, ಏನಾಯ್ತು? ಅಯ್ಯೋ ಶಿವನೇ ಶಂಭುಲಿಂಗ,
ಆ ನಿನ್ನ ಪ್ರತಾಪ ನನ್ನ ಕಾಲ ಮುರಿದಾಕ್ಬಿಟ್ಟಿದ್ದಮ್ಮ. ಈಗ ನೀನೇ ನನ್ನನ್ನ ಕಾಪಾಡಬೇಕು. ಆದ್ರೆ ಅವನ ಮದ್ವೆ ಆಗೋದಕ್ಕೆ ನನ್ಗೆ ಇಷ್ಟ ಇಲ್ವಲ್ಲ. 5,000 ರೂಪಾಯಿ ಕೊಟ್ಟಿದ್ಯಾಕೆ? ಅಯ್ಯೋ ಬಂದೆ ಬಿಡ. ಏಯ್ ಶಾಸ್ತ್ರಿ, ತಗೋ 10,000 ರೂಪಾಯಿ, ಮದ್ವೆ ಆಗತ್ತೆ ಅಂತ ಹೇಳು. ನೋಡಿ ಅಮ್ಮ, ಈಗ ಒಂದು ಪಾದ ಶಾಂತಿ ಅಂತ ಇದೆ, ಅದನ್ನ ಮಾಡಿಸ್ಬಿಟ್ರಿ ಆದಷ್ಟು ಬೇಗ ನೀವು ವಾಂತಿ ಮಾಡ್ಕೊಂಡ್ಬಿಡ್ತೀರಾ. ಅದೆಲ್ಲ ಆಗಲ್ಲ. ಏಯ್ ಸೌಮ್ಯ, ನೀನ್ ಯಾರ ಹತ್ರ ಶಾಸ್ತ್ರ ಹೇಳ್ಸಿದ್ರು ಸರಿ, ನಾನ್ ನೀನ್ ಎತ್ತಾಕೊಂಡೋಗಿ ಮದ್ವೆ ಆಗೇ ಆಗ್ತೀನಿ. ಬಿಡಿ. ಏನೋ ಇದು ರೋಡಲ್ಲಿ ಬಿದ್ದು ಒದ್ದಾಡ್ಬೇಕಾದ್ರು ಮನೇಲಿ ಬಿದ್ದು ಒದ್ದಾಡ್ತಿದ್ಯಾ? ನನ್ನ ಕಾಲು ಮುಗಿಕೊಂಡ್ಬಿಟ್ಟಿದ್ದ. ಯಾಕೆ ನಿಜ ಹೇಳಿದ್ರು ಬೈತಾರೆ, ಸುಳ್ಳು ಹೇಳಿದ್ರು ಬೈತಾರ. ನಿನಗಿಂತ ರಿಸ್ಕ್ ಜಾಬ್ ಬೇಕೇನಾ? ಬೇಡ ಕಣ ಪರಮ, ಅದಕ್ಕೆ ಒಂದು ನೀತಿ ಪಾಠ ಕಲ್ತ್ಕೊಂಡ್ಬಿಟ್ನ. 10 ಕಡೆ ಹಳ್ಳ ತೊಡಕ್ಕಿಂತ 1 ಕಡೆ ಹಳ್ಳ ತೊಡ್ರೆ ನೀರು ಬೇಗ ಬರುತ್ತೆ ಅಂತ. ಅದಕ್ಕೆ ಪರಮ ನನಗೆ ಲಾಯರ್ ವೃತ್ತಿನೇ ಸರಿ, ಅದ್ರಲ್ಲೇ ದುಡಿಮೆ ಮಾಡ್ತೀನ. ನಿಮ್ ಲಾಯರ್ ವೃತ್ತಿಲಿ ಬರೋ ದುಡ್ಮೆ ನನಗೆ ಸಾಕಾಗಲ್ಲ ರೀ. ಅದಕ್ಕೆ ನಾನೊಂದ್ ದಾರಿ ಕಂಡ್ಕೊಂಡಿದ್ದೀನಿ. ಏನು ದಾರಿ? ನೀವು ಕೆಲಸ ಮುಗಿಸ್ಕೊಂಡ್ ಬಂದಿದ ತಕ್ಷಣ ವೇಷ ಹಾಕೊಂಡು ಹೋಗೋದು. ಯಾವ ವೇಷನಮ್ಮ?